ವಿಶ್ವ ಆದಿವಾಸಿ ಜನರ ದಿನಾಚರಣೆ. ಇದರ ಅಂಗವಾಗಿ ಬುಡಕಟ್ಟು ಮತ್ತು ಜಾನಪದ ಸಮುದಾಯಗಳಿಗೆ ಸಂಗೀತ ಉತ್ಸವವನ್ನು ಸಮರ್ಪಿಸಲಾಗಿದೆ. ಗ್ಲೋಬಲ್ ಕಲ್ಚರ್ ಆರ್ಗನೈಸೇಷನ್ ಖಾಸಗಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಸಿಯು ಕುಲಪತಿ ಡಾಕ್ಟರ್ ಜೋಸೆಫ್ ವಿಜಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದರು. 5 ವಿಭಿನ್ನ ಬುಡಕಟ್ಟು ಹಾಗೂ ಜಾನಪದ ಗುಂಪುಗಳು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಒಂದೇ ಸೂರಿನ ಅಡಿಯಲ್ಲಿ ಪದ್ಮಶ್ರೀ ವಿಜೇತ ಕಲಾವಿದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಕೂಡ ಬಹಳ ವಿಶೇಷವಾಗಿತ್ತು. ಹಾಗೆ 5 ತಂಡಗಳು ಇಂದು ನಮ್ಮ ಮುಂದೆ ಪ್ರದರ್ಶನ. ಸೌಭಾಗ್ಯದ ಮರಳು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ವಿಶ್ವ ಆದಿವಾಸಿ ಜನರ ದಿನಾಚರಣೆ. ಇದರ ಅಂಗವಾಗಿ ಬುಡಕಟ್ಟು ಮತ್ತು ಜಾನಪದ ಸಮುದಾಯಗಳಿಗೆ ಸಂಗೀತ ಉತ್ಸವವನ್ನು ಸಮರ್ಪಿಸಲಾಗಿದೆ. ಗ್ಲೋಬಲ್ ಕಲ್ಚರ್ ಆರ್ಗನೈಸೇಷನ್ ಖಾಸಗಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಸಿಯು ಕುಲಪತಿ ಡಾಕ್ಟರ್ ಜೋಸೆಫ್ ವಿಜಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದರು. 5 ವಿಭಿನ್ನ ಬುಡಕಟ್ಟು ಹಾಗೂ ಜಾನಪದ ಗುಂಪುಗಳು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಒಂದೇ ಸೂರಿನ ಅಡಿಯಲ್ಲಿ ಪದ್ಮಶ್ರೀ ವಿಜೇತ ಕಲಾವಿದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಕೂಡ ಬಹಳ ವಿಶೇಷವಾಗಿತ್ತು. ಹಾಗೆ 5 ತಂಡಗಳು ಇಂದು ನಮ್ಮ ಮುಂದೆ ಪ್ರದರ್ಶನ. ಸೌಭಾಗ್ಯದ ಮರಳು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ವಿಶ್ವ ಆದಿವಾಸಿ ಜನರ ದಿನಾಚರಣೆ. ಇದರ ಅಂಗವಾಗಿ ಬುಡಕಟ್ಟು ಮತ್ತು ಜಾನಪದ ಸಮುದಾಯಗಳಿಗೆ ಸಂಗೀತ ಉತ್ಸವವನ್ನು ಸಮರ್ಪಿಸಲಾಗಿದೆ. ಗ್ಲೋಬಲ್ ಕಲ್ಚರ್ ಆರ್ಗನೈಸೇಷನ್ ಖಾಸಗಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಸಿಯು ಕುಲಪತಿ ಡಾಕ್ಟರ್ ಜೋಸೆಫ್ ವಿಜಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದರು. 5 ವಿಭಿನ್ನ ಬುಡಕಟ್ಟು ಹಾಗೂ ಜಾನಪದ ಗುಂಪುಗಳು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಒಂದೇ ಸೂರಿನ ಅಡಿಯಲ್ಲಿ ಪದ್ಮಶ್ರೀ ವಿಜೇತ ಕಲಾವಿದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಕೂಡ ಬಹಳ ವಿಶೇಷವಾಗಿತ್ತು.
ಹಾಗೆ 5 ತಂಡಗಳು ಇಂದು ನಮ್ಮ ಮುಂದೆ ಪ್ರದರ್ಶನ. ಸೌಭಾಗ್ಯ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ವಿಶ್ವ ಆದಿವಾಸಿ ಜನರ ದಿನಾಚರಣೆ. ಇದರ ಅಂಗವಾಗಿ ಬುಡಕಟ್ಟು ಮತ್ತು ಜಾನಪದ ಸಮುದಾಯಗಳಿಗೆ ಸಂಗೀತ ಉತ್ಸವವನ್ನು ಸಮರ್ಪಿಸಲಾಗಿದೆ. ಗ್ಲೋಬಲ್ ಕಲ್ಚರ್ ಆರ್ಗನೈಸೇಷನ್ ಖಾಸಗಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಸಿಯು ಕುಲಪತಿ ಡಾಕ್ಟರ್ ಜೋಸೆಫ್ ವಿಜಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದರು. 5 ವಿಭಿನ್ನ ಬುಡಕಟ್ಟು ಹಾಗೂ ಜಾನಪದ ಗುಂಪುಗಳು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಒಂದೇ ಸೂರಿನ ಅಡಿಯಲ್ಲಿ ಪದ್ಮಶ್ರೀ ವಿಜೇತ ಕಲಾವಿದರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದು ಕೂಡ ಬಹಳ ವಿಶೇಷವಾಗಿತ್ತು. ಹಾಗೆ 5 ತಂಡಗಳು ಇಂದು ನಮ್ಮ ಮುಂದೆ ಪ್ರದರ್ಶನ. ಸೌಭಾಗ್ಯ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ವಿಶ್ವ ಆದಿವಾಸಿ ಜನರ ದಿನಾಚರಣೆ. ಇದರ ಅಂಗವಾಗಿ ಬುಡಕಟ್ಟು ಮತ್ತು ಜಾನಪದ ಸಮುದಾಯಗಳಿಗೆ ಸಂಗೀತ ಉತ್ಸವವನ್ನು ಸಮರ್ಪಿಸಲಾಗಿದೆ. ಗ್ಲೋಬಲ್ ಕಲ್ಚರ್ ಆರ್ಗನೈಸೇಷನ್ ಖಾಸಗಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಸಿಯು ಕುಲಪತಿ ಡಾಕ್ಟರ್ ಜೋಸೆಫ್ ವಿಜಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಭಾಗವಹಿಸಿದರು. 5 ವಿಭಿನ್ನ ಬುಡಕಟ್ಟು ಹಾಗೂ ಜಾನಪದ ಗುಂಪುಗಳು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಒಂದೇ ಸೂರಿನ ಅಡಿಯಲ್ಲಿ ಪದ್ಮಶ್ರೀ ವಿಜೇತ ಕಲಾವಿದರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದು ಕೂಡ ಬಹಳ ವಿಶೇಷವಾಗಿತ್ತು. ಹಾಗೆ 5 ತಂಡಗಳು ಇಂದು ನಮ್ಮ ಮುಂದೆ ಪ್ರದರ್ಶನ. ಸೌಭಾಗ್ಯ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು.